ಐ ಥಿಂಕ್ ನಿಮ್ಮ ಪೋಸ್ಟ್ ಕೋವಿಡ್ ಲೈಫ್ನಲ್ಲಿ ಶ್ರೀರಸ್ತು ಒಂದು ದೊಡ್ಡ ಇಂಪ್ಯಾಕ್ಟ್ ಬಿಟ್ಟಿದೆ ಅನ್ಸುತ್ತೆ. ಯಾಕೆಂದರೆ ನಾವು ಆಫ್ ದ ಸ್ಕ್ರೀನ್ ಮಾತಾಡೋವಾಗಲೂ ಆನ್ ದ ಸ್ಕ್ರೀನ್ ಮಾತಾಡೋವಾಗಲೂ ನಿಮ್ಮ ಖುಷಿ ಗೊತ್ತಾಗತ್ತೆ. ಅಂದರೆ ಆ ಟೀಮ್ ಬಗ್ಗೆ ಮಾತಾಡೋವಾಗ ನಿಮ್ಮ ಮುಖದಲ್ಲಿ ಅದೊಂದು ಖುಷಿ ಗೊತ್ತಾಗತ್ತೆ. ಸೊ ಮಿಸ್ ಮಾಡ್ಕೋತಿದ್ದೀರಿ ಅನ್ಸುತ್ತೆ ಭಾಳ. ಯಾವಾಗಲೂ 24/7 ನಾನು ಯಾವಾಗಲೂ ಅಂತ ಇರ್ತೀನಿ, ಶ್ರೀರಸ್ತು ಏನಂತಾರೆ ನನಗೆ ಮತ್ತೆ ಒಂದು ಹೊಸ ಚೇತನ ಕೊಡ್ತು, ಒಂದು ಲೈಫಲ್ಲಿ ಆ ಪರ್ಸ್ಪೆಕ್ಟಿವ್ ಮತ್ತೆ ಚೇಂಜ್ ಆಯಿತು. ಏಕೆಂದರೆ ಕೋವಿಡಿಗೆ ಸ್ವಲ್ಪ 1 ಇಯರ್ ಮುಂಚೆ ಏನಾಯಿತು, ಅಮ್ಮ ಪಾಸ್ಟವೇ, ಅದಾದಮೇಲೆ ನನ್ನ 2ನೇ ಅಣ್ಣ ಅವನು ತೀರ್ಕೊಂಬಿಟ್ಟ, ಆಮೇಲೆ ನಮ್ಮ ತಂದೆ ಹೋದರು ಎವ್ರಿ ಇಯರ್, ಆಮೇಲೆ ನಮ್ಮ ಅತ್ತಿಗೆ. ಸೊ ಪ್ರತಿ ವರ್ಷವೂ ಫ್ಯಾಮಿಲೀಲಿ ಒಬ್ರೊಬ್ರು ಹೀಗೆ ಏನೋ ಕಳ್ಕೊಂಡೆ. ಅವಾಗ ಐ ವಾಸ್ ವೆರಿ ವೆರಿ ಲೋ. ಒಂಥರ ಏನಾಗ್ತಾ ಇದೆ ಏನಿದು ಅಂತಲೇ ಗೊತ್ತಿಲ್ಲ. ಒಂಥರ ಸಡನ್ನಾಗೆ ಒಂದು ನಮ್ಮ ದೊಡ್ಡ ಫ್ಯಾಮಿಲಿ ಅಂದರೆ ಅಪ್ಪ ಅಮ್ಮ ನಾವು 3 ಜನ, ಅವರು ನಮ್ಮ ಎಕ್ಸ್ಟೆಂಡೆಡ್ ಫ್ಯಾಮಿಲಿಗಳು, ನಮ್ಮ ಗಂಡ ಅಥವಾ ನಮ್ಮ ಅತ್ತಿಗೆಯರು ಮಕ್ಕಳುಗಳು, ಇದು ಎಲ್ಲ ಈ ಥರ ಸಡನ್ನಾಗೆ ಮನೆ ಫುಲ್ ಶ್ರಿಂಕ್ ಆಗೋಯ್ತು, ಯಾರೂ ಇಲ್ಲ, ಆ ಥರ ಆಗೋಯ್ತು. ಆ್ಯಂಡ್ ಇಟ್ ವಾಸ್ ವೆರಿ ವೆರಿ ಟಫ್ ಟೈಮ್. ಆ್ಯಂಡ್ ಅಮ್ಮ ಹೋದಾಗ ಐ ಥಾಟ್ ನನಗೆ ಆಗೋದೇ ಇಲ್ಲ, ನಾನು ಸರ್ವೈವ್ ಆಗೋದಕ್ಕೆ ಚಾನ್ಸ್ ಇಲ್ಲ. ಏಕೆಂದರೆ ಶಿ ವಾಸ್ ಮೈ ಬ್ಯಾಕ್ ಬೋನ್, ಮೈ ಪಿಲ್ಲರ್ ಆಫ್ ಸ್ಟ್ರೆಂತ್. ಇನ್ನೇನು ಮುಗ್ದೋಯ್ತು ಲೈಫು ಅನ್ನೋ ಥರದಲ್ಲಿ. ಬಟ್ ನನ್ನ ಅಣ್ಣ ಹೋದಾಗ ಐ ರಿಯಲೈಸ್ಡ್, ಐ ಥಿಂಕ್ ಅಪ್ಪ ಅಮ್ಮನ ಕಳ್ಕೊಂಡಿದ್ದಕ್ಕಿಂತ ಇಟ್ ವಾಸ್ ದ ವರ್ಸ್ಟ್ ಥಿಂಗ್ ಟು ಲೂಸ್ ಅ ಬ್ರದರ್ ಆರ್ ಯುವರ್ ಎನಿ ಆಫ್ ಯುವರ್ ಸಿಬ್ಲಿಂಗ್. ನಾನು ಯಾರೂ ಎಕ್ಸ್ಪೆಕ್ಟ್ ಮಾಡಲ್ಲ, ಬಟ್ ಅದು ಅಷ್ಟೊಂದು ಪರ್ಟಿಕ್ಯುಲರ್ಲಿ ನಂಗೆ ಅಷ್ಟು ಬಾದರ್ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಆವಾಗ ಒಂಥರ ಓಕೆ, ಅಮ್ಮ ಹೋಗಿದ್ದು ಒಳ್ಳೇದಾಯಿತು, ಬಿಕಾಸ್ ಅವ್ರಿಗೆ ಖಂಡಿತ ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಬಟ್ ಇವನು ಹೋಗಿದ್ದು ಇಟ್ ವಾಸ್ ವೆರಿ ವೆರಿ ಟ್ರೊಮ್ಯಾಟಿಕ್. ಅದು ಇಟ್ಟು ಐ ಡೋಂಟ್ ಥಿಂಕ್ ಐ ಹ್ಯಾವ್ ಕಂಪ್ಲೀಟ್ಲಿ ರಿಕವರ್ಡ್ ಫ್ರಮ್ ದಟ್. ಇನ್ನೂ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ತುಂಬ ಅದು ಬಾದರ್ ಆಗುತ್ತೆ. ಸೊ ಅವಾಗ ಅಂದರೆ ಕೋವಿಡ್ ಎಲ್ಲ ಆಯಿತು, ಶ್ರೀರಸ್ತು ಮಾತುಕತೆ ಸ್ಟಾರ್ಟ್ ಆಯಿತು, ಬಟ್ ಕೋವಿಡ್ ಬಂದ್ಬಿಡ್ತು. ಆಮೇಲೆ ದಟ್ 1 ಇಯರ್ ಏನೂ ನಡೀಲಿಲ್ಲ. ಆಮೇಲೆ ತಿರ್ಗಾ ಸ್ಲೋ ಆಗಿ ಪ್ರಾಸೆಸ್ ಸ್ಟಾರ್ಟ್ ಆಯಿತು. ಫಸ್ಟ್ ಅದೇನದು ಪ್ರೊಮೋ ಶೂಟ್ ಆ ಥರ ಪೈಲಟ್ ಎಪಿಸೋಡು ಅದೇನೋ ಮಾಡಿದಾಗ ಫಸ್ಟ್ ಡೇ ಶೂಟಿಂಗ್ ಹೋಗ್ಬಿಟ್ಟು ಬಂದು ಅಯ್ಯೋ ಯಾಕೆ ಹೂ ಅಂತಂದೆ ನಾನು ಅನ್ನೋದೆಲ್ಲ ಬಂತು ನನಗೆ. ಆಮೇಲೆ ಐ ಸೆಡ್ ಇಲ್ಲ, ನಂಗೆ ಟೈಮ್ ಬೇಕು ಅಂದೆ. ನಾನು ಅಂದ್ಕೊಂಡೆ ಅವ್ರು ಟೈಮ್ ಬೇಕು ಅಂದರೆ ಅವ್ರ ಕಾಯೆಲ್ಲ ಇದು ಮಾಡ್ತಾರೆ ಅಂತ. ಎಲ್ಲ ಒಪ್ಕೊಂಬಿಟ್ರು. ಅಯ್ಯೋ ದೇವ್ರೆ ಇದೇನಿದು ಅಂತ. ಆಮೇಲೆ ತಿರ್ಗಾ ಅದು ಪ್ರೊಮೋ ಶೂಟ್ ಎಲ್ಲ ಸ್ಟಾರ್ಟ್ ಆಯಿತು. 1 ವಾರ ಶೂಟ್ ಮಾಡಿದಾಗ ಐ ವಾಸ್ ವೆರಿ ಅನ್ಕಂಫರ್ಟಬಲ್. ಸಡನ್ನಾಗಿ ಟೈಮಿಂಗ್ಸು, ಆಮೇಲೆ ಅಫ್ಕೋರ್ಸ್ ಸಿನಿಮಾ ಶೂಟಿಂಗು ಸೀರಿಯಲ್ಗೂ ತುಂಬ ವ್ಯತ್ಯಾಸ ಇರುತ್ತೆ. ಎಲ್ಲ ಬೇಗ 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 ಆಗ್ತಾ ಇರಬೇಕು, ಕೂತ್ಕೊಳ್ಳೋಕೆ ಪುರ್ಸತ್ತಿಲ್ಲ. ಹಿಂಗೆ ಕೂತ್ಕೊಳ್ಳೋದ್ರೆ ಮತ್ತೆ ರೆಡಿ ಅಂತಾರೆ. ಇದು ಏನಪ್ಪ ಅಂತ ವಾಸ್ ಆ್ಯಕ್ಚುಲಿ ನಾಟ್ ಎಟ್ ಆಲ್ ಕಂಫರ್ಟಬಲ್. ಬಟ್ ಹೋಗ್ತಾ 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 ಒಂದು 1 or 2 months ಆಗೋದ್ರಲ್ಲಿ ಯಾವ ಥರ ಚೇಂಜ್ ಆಗೋಯ್ತು ಅಂತಂದರೆ, ನಾನು ಮುಂಚೆ ಎಲ್ಲ ಟೈಮೆಲ್ಲ ಸಿಕ್ಕಾಬಿಡೆ ಸ್ಪೆಸಿಫೈ ಮಾಡಿದ್ದೆ. ನಾನು 9 to 6 ವರ್ಕ್ ಮಾಡೋದು. ಫಸ್ಟ್ 1-2 ತಿಂಗಳು 5:30 ಹೇಳಕ್ಕೆ ಶುರು ಮಾಡ್ತಿದ್ದೆ. ಮ್ಯಾನೇಜರ್ ಕರೆಯೋದು, 5:30 ಆಯಿತು, ನಾಪ್ಕ ಇದೆ ಅಲ್ವಾ ಅಂತೆಲ್ಲ. ಆಮೇಲೆ ನೀವು ಹೋಗಿ ಪರವಾಗಿಲ್ಲ ಮಾಡ್ಕೊಳ್ಳಿ ಅಂತ ನಾನೇ ಅಂತಿದ್ದೆ. ಕೊನೆಗೆ ಹಂಗೆ ಆಗೋಯ್ತು. ಸೊ ಇಟ್ ಡೆಫಿನೆಟ್ಲಿ ಗೇವ್ ಮಿ ಅ ನ್ಯೂ ಲೀಸ್ ಆಫ್ ಲೈಫ್. ರೈಟ್ ಟೈಮಿಗೆ. ಆ್ಯಂಡ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಆ ತುಳಸಿ ಪಾತ್ರಕ್ಕೆ ಒಬ್ಬ ಆ್ಯಕ್ಟರಾಗಿ ನಾನು ಏನು ಕಾಂಟ್ರಿಬ್ಯೂಟ್ ಮಾಡಿದ್ನೋ ಇಲ್ವೋ ಗೊತ್ತಿಲ್ಲ, ಆದರೆ ಆ ತುಳಸಿ ಪಾತ್ರ ನನಗೆ ತುಂಬ ಧೈರ್ಯ, ಒಂದು ಸ್ಥೈರ್ಯ ಮತ್ತು ಜೀವನದಲ್ಲಿ ಆ ಛಲ, ಮುನ್ನುಗ್ಗಬೇಕು ಅನ್ನೋ ಒಂದು ಥಾಟ್ ಪ್ರಾಸೆಸ್ಸು ಎಲ್ಲ ಕೊಡ್ತು. ಶ್ರೀರಸ್ತು ಹ್ಯಾಸ್ ಗಿವನ್ ಮೀ ಅ ಲಾಟ್ ಗುಡ್ ಫ್ರೆಂಡ್ಸ್ ಆ ಲೆವೆಲ್ಗೆ. ನೋಡಿ ನೋಡಿ ಟೀಮ್ ಎಲ್ಲಿದ್ದೀರಾ, ಬನ್ನಿ. ಸುಧಾರಾಣಿಯವ್ರು ನಿಮ್ಮನ್ನು ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ನೋಡಿ. ಲವ್ಲಿ. ಆ ಸೀರಿಯಲ್ನಲ್ಲಿ ಒಂದು ಸನ್ನಿವೇಶ ಇದೆ, ಪ್ರೆಗ್ನೆನ್ಸಿ ಸನ್ನಿವೇಶ.
ಗೊತ್ತಿಲ್ಲ ಬೇರೆಯವ್ರು ಯಾರ್ಯಾರು ಹೆಂಗೆ ತೊಗೋತಾರೆ ಅಂತ, ಬಟ್ ನನಗೆ ಅನಿಸಿದ್ದು ನಾವು ಎಷ್ಟು ಸೋಷಿಯಲ್ ವ್ಯಾಲಿಡೇಷನ್ಗೆ ಫಿಕ್ಸ್ ಆಗಿಬಿಟ್ಟಿರ್ತೀವಿ ನಮ್ಮ ಮೈಂಡು ಅಂತ. ಸೊ ಎಲ್ಲದಕ್ಕೂ ಸೋಷಿಯಲ್ ವ್ಯಾಲಿಡೇಷನ್ ಬೇಕು, ಎಲ್ಲದಕ್ಕೂ ಸಮಾಜ ನಮ್ಮನ್ನು ಒಪ್ಪಬೇಕು, ಅವ್ರು ಹೇಳ್ದಂಗೆ ನಡ್ಕೊಳ್ಬೇಕು ಅಂತ. ಸೋಷಿಯಲ್ ವ್ಯಾಲಿಡೇಷನ್ ಆ್ಯಂಡ್ ಲೈಫ್ ಹೆಂಗೆ ನೋಡ್ತೀರಿ ಅದನ್ನು? ಅಗೇನ್ ಅದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಅನ್ಸುತ್ತೆ, ನಮ್ಮ ಅಪ್ಬ್ರಿಂಗಿಂಗ್ ಮೇಲೆ ಅಥವಾ ನಮ್ಮ ಎಕ್ಸ್ಪೋಜರ್ ಯಾವ ಥರ ಇರುತ್ತೆ ಅಂತ. ಆ ಪಾಯಿಂಟ್ ಹೇಳಿದಾಗ ನನಗೆ ಐ ವಾಸ್ ಓಕೆ ವಿತ್ ಇಟ್. ಯಾಕೆಂದರೆ ಡಿಬೇಟ್ ಆಯ್ತದು, ಒಳ್ಳೆ ಡಿಬೇಟ್ ಆಯ್ತದು. ಯಾಕೆಂದರೆ ಐ ವಾಸ್ ಓಕೆ ವಿತ್ ಇಟ್. ಏಕೆಂದರೆ ನಮ್ಮಮ್ಮನ ಕೇಸೇ ಅದು. ಯಾಕೆಂದರೆ ನಾನು ನಮ್ಮಮ್ಮ ಅಂದರೆ ನನ್ನ ಪೇರೆಂಟ್ಸ್ಗೆ ಐ ವಾಸ್ ಅ ವೆರಿ ಲೇಟ್ ಬಾರ್ನ್ ಚೈಲ್ಡ್. ಸೊ ನಮ್ಮಮ್ಮ ಎಷ್ಟೋ ಸತಿ ಹೇಳಿದ್ದಾರೆ ಹೆಂಗೆ ಆಗ ವೆನ್ ಶಿ ವಾಸ್ ಪ್ರೆಗ್ನೆಂಟ್ ಎಷ್ಟು ಜನ ಹೇಗೆಲ್ಲ ಮಾತಾಡಿದ್ರು, ಅವ್ರನ್ನ ಹೇಗೆ ಟೀಕೆ ಮಾಡಿ ಮಾತಾಡ್ತಾಯಿದ್ರು, ಹೇಗೆ ಅವ್ರಿಗೆ ಒಂಥರ ಹಿಂಸೆ ಆಗೋದು ಅದೆಲ್ಲ ಅಂತ. ಆ್ಯಂಡ್ ನಮ್ಮ ದೊಡ್ಡಮ್ಮ ಒಬ್ಬರು ಹೇಳಿದ್ರಂತೆ, ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಮೈ ಮದರ್ ಇವನ್ ಕನ್ಸಿಡರ್ಡ್ ಗೆಟಿಂಗ್ ಎ ಅಬಾರ್ಷನ್ ಡನ್. ಸೊ ಆವಾಗ ನಮ್ಮ ದೊಡ್ಡಮ್ಮ ಧೈರ್ಯ ಕೊಟ್ರಂತೆ, ಇಲ್ಲ ನೀನು ಹಾಗೆಲ್ಲ ಮಾಡಬೇಡ ಅಂತೆಲ್ಲ. ಸೊ ನಮ್ಮಮ್ಮ ಅವತ್ತು ಆ ಡಿಸಿಷನ್ ತೊಗೊಂಡಿದ್ರೆ ನಾನು ಇರ್ತಾನೆ ಇರಲಿಲ್ಲ. ಟ್ರೂ ಅಲ್ವಾ? ಹೌದು. ಸೊ ಐ ವಾಸ್ ಓಕೆ ವಿತ್ ಇಟ್ ಹ್ಯಾಪನ್ಸ್. ತುಂಬ ಜನ ತುಂಬ ಕಡೆ ಆಗಿದೆ ಈ ಥರ, ಆ್ಯಂಡ್ ತುಂಬ ಈಸಿಯಾಗಿ ಆಗತ್ತೆ ಅದು. ಯಾಕೆಂದರೆ ಆ ಒಂದು ಮಿಡ್ಲ್ ಏಜಲ್ಲಿ ಎಕ್ಸ್ಪೆಕ್ಟ್ ಮಾಡಿರಲ್ಲ, ಆಕ್ಸಿಡೆಂಟ್ಸ್ ಡೂ ಹ್ಯಾಪನ್ ಲೈಕ್ ದ್ಯಾಟ್. ಸೊ ಅದರಲ್ಲಿ ಯಾತಕ್ಕೆ ಏನು ತಪ್ಪಿದೆ? ಇವಾಗ ಅಕಸ್ಮಾತ್ ಮಕ್ಕಳೇ ಆಗದೇನೆ ಆ ಟೈಮಲ್ಲಾದರೆ ಅದು ತಪ್ಪಾಗಲ್ಲ. ಮಕ್ಕಳೆಲ್ಲ ದೊಡ್ಡವ್ರು ಆಗ್ಬಿಟ್ಟಿದ್ದಾರೆ, ಈಗ ಮಕ್ಕಳಾಯಿತು ಅಂತಂದರೆ ಯಾತಕ್ಕೆ ಅದು ತಪ್ಪು ಅಂತ ಅನ್ಬೇಕು? ಇಫ್ ದ ಪೇರೆಂಟ್ಸ್ ಆರ್ ಓಕೆ, ಮನೇಲಿ ಎಲ್ಲರೂ ಸಪೋರ್ಟ್ ಇದ್ದು ದೇ ಆರ್ ಏಬಲ್ ಟು ಅಕ್ಸೆಪ್ಟ್ ಇಟ್, ಅಂದರೆ ಈ ಸಮಾಜ ಏನು ಆ ಮಗುನ ಬೆಳೆಸಲ್ಲ ಅಲ್ವಾ? ಕರೆಕ್ಟ್. ಅವ್ರು ಬೆಳೆಸಲ್ಲ, ಏನೂ ಮಾಡಲ್ಲ. ಸೊ ನಾವು ಯಾಕೆ ಅವ್ರಿಗೆ ಆ ಹಕ್ಕು ಕೊಡಬೇಕು ಮಾತಾಡೋದ್ರ ಬಗ್ಗೆ? ಅಥವಾ ನಾವು ಮಗುನ ಬೆಳೆಸೋ ರೀತಿಲಿ ಏನಾದರೂ ತಪ್ಪಾದರೆ, ಇಫ್ ದಟ್ ಚೈಲ್ಡ್ ಡಸಂಟ್ ಗ್ರೋ ಅಪ್ ಟು ಬಿ ಎ ಗುಡ್ ಸಿಟಿಸನ್ ಆರ್ ಅ ಗುಡ್ ಹ್ಯೂಮನ್ ಬೀಯಿಂಗ್, ದೆನ್ ಅವ್ರಿಗೆ ಮಾತಾಡೋ ಹಕ್ಕು ಅರ್ಹತೆ ಇರುತ್ತೆ. ಇಲ್ಲದಿದ್ರೆ ಯಾತಕ್ಕೆ? ಆ ಒಂದು ಏನಂತಾರೆ, ಆ ಒಂದು ಪವರ್ನ ನಾವು ಯಾಕೆ ಅವ್ರಿಗೆ ಕೊಡಬೇಕು? ಸುಧಾರಾಣಿಯವ್ರು ಯಾವಾಗಲೂ ವಿಷಯನ ಹಿಂಗೆ ತಗೊಂಡಿದ್ದಾರಾ? ಅಫ್ಕೋರ್ಸ್. ಅಂದರೆ ಸೋಷಿಯಲ್ ವ್ಯಾಲಿಡೇಷನ್ ಅನ್ನೋದು ಕೇವಲ ಇದೊಂದು ಘಟನೆಗೆ ಮಾತ್ರ ಅಲ್ಲ, ಹೆಣ್ಮಕ್ಳ ಬಗ್ಗೆನೂ ಕೆಲವೊಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಸಮಾಜದಲ್ಲಿ, ಹಿಂಗೆ ಇರಬೇಕು ಹಾಗೆ ಇರಬೇಕು ಅಂತ. ಆ್ಯಂಡ್ ಸಿನಿಮಾ ಇಂಡಸ್ಟ್ರಿಗೆ ನೀವು ಎಂಟ್ರ್ ಆದಾಗ ಯು ವುಡ್ ಹ್ಯಾವ್ ಫೇಸ್ಡ್ ಮೆನಿ ಥಿಂಗ್ಸ್. ಆರಂಭದ ದಿನಗಳಲ್ಲಿ ಬಹಳಷ್ಟು, ಯಾಕಂದರೆ ಬಹಳಷ್ಟು ಫಿಮೇಲ್ ಆರ್ಟಿಸ್ಟ್ಗಳು, ಆಗಿನ ಆರ್ಟಿಸ್ಟ್ಗಳು ನಮ್ಮ ಜೊತೆ ಶೇರ್ ಮಾಡಿಕೊಂಡಾಗ ಒಳ್ಳೆ ಮನೆ ಹೆಣ್ಮಕ್ಳು ಸಿನಿಮಾಗಲೇ ಹೋಗಬಾರ್ದು ಅಂತೆಲ್ಲ ಮಾತಾಡೋರಂತೆ. ಸೊ ಹೆಂಗೆ ಫೇಸ್ ಮಾಡ್ತಿದ್ರಿ? ಯಾಕಂದ್ರೆ ತುಂಬ ಯಂಗ್ ಏಜಿಗೆ ಬಂದಿದ್ರಿ. ಡೆಫಿನೆಟ್ಲಿ ನಿಮಗೆ ಒಂದು ಪ್ಲಸ್ಸು ಇರುತ್ತೆ, ಯಾಕಂದರೆ ತುಂಬ ಯಂಗ್ ಏಜಿಗೆ ಬಂದಿದ್ದಾಗ ಜನ ಅಕ್ಸೆಪ್ಟೆನ್ಸು ಇರುತ್ತೆ, ಅದ್ರ ಜೊತೆಗೆ ಮಾತುಗಳು ಡೆಫಿನೆಟ್ಲಿ ಬಂದೇ ಬರುತ್ತೆ. ಅದು ಹೆಣ್ಮಕ್ಳ ವಿಷಯಕ್ಕೆ ಭಾಳ ಜೋರು ಮಾತಾಡ್ತಾರೆ. ಲಕ್ಕಿಲಿ ಏನಾಯಿತು, ನನಗಿಂತ ಹೆಚ್ಚಾಗೆ ಆ ಟೀಕೆಗಳು ಅಥವಾ ಆಡ್ಕೊಂಡು ನಗೋರು ಅದೆಲ್ಲ ಅಮ್ಮ ಫೇಸ್ ಮಾಡಿದ್ರು. ಏಕೆಂದರೆ ತುಂಬ ಕನ್ಸರ್ವೇಟಿವ್ ಫ್ಯಾಮಿಲಿ. ಆ ಕಡೆ ಆಗಲಿ ಅಮ್ಮನ ಸೈಡ್ ಆಗಲಿ ಅಪ್ಪನ ಸೈಡ್ ಆಗಲಿ ಯಾರೂ ಇಮಿಡಿಯೇಟ್ ಫ್ಯಾಮಿಲಿನ ಹೇಳ್ತಾ ಇರೋದು. ಸಿನಿಮಾದಲ್ಲಿ ಯಾರೂ ಇರಲಿಲ್ಲ. ಸೊ ಹಾಗಾಗಿ ಎಜುಕೇಷನ್ ಬಿಡಿಸಿ ಸಿನಿಮಾಗೆ ಯಾಕೆ ಹಾಕಬೇಕು, ಅದು ಒಬ್ಬಳೇ ಮಗಳು, ಇಷ್ಟು ವರ್ಷ ಆದಮೇಲೆ ಹುಟ್ಟಿದಾಳೆ, ಈಗ ಈ ಥರ ಅಮ್ಮಂಗೆ ತುಂಬಾ ಅದೆಲ್ಲ ಫೇಸ್ ಮಾಡುವಂಥ ಒಂದು ಸನ್ನಿವೇಶ ಇತ್ತು.